ಜೋರಾದ ಚಪ್ಪಾಳಿ ಮೂಲಕ ನಾವು ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರೋಣ. ನೋಡ್ರಿ 60 ವರ್ಷ ಅಂದ್ರೆ ಅದು ಸುಮ್ಮನೆ ಅಲ್ಲ. ಅವರ ಬಹಳಷ್ಟು ಅವ್ರ ಕಡೆ ಇರುವಂತ ಎಲ್ಲ ಪುಣ್ಯಾತ್ಮರು ಅದನ್ನ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಒಂದು ರೊಟ್ಟಿ ಮಾಡೋದು ಎಷ್ಟು ಕಷ್ಟ ಐತಂತ ಗೊತ್ತೈತೆ ಹೋದಲ್ರಿ. ಅಷ್ಟೊಂದು ಕಷ್ಟದಲ್ಲಿ ಇವತ್ತಿನ ದಿವಸ ಅವರು ಅದನ್ನ 16 ಔಷಧಿಗಳನ್ನು ಎಲ್ಲ ಅಡವಿಗಳಲ್ಲಿ ಹೋಗಿ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ಅದರ ಮುಖಾಂತರವಾಗಿ ಒಂದಿಷ್ಟು ರಸ ಇರಲಿ, ಅದರ ಬಡ್ಡೆ ಬೇರುಗಳಿರಲಿ, ಹೂವುಗಳಿರಲಿ, ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದು ಅದನ್ನ ಒಂದು ಅದ್ಭುತವಾಗಿರುವಂತಹ ಸಂಸ್ಕಾರಗಳನ್ನು ಕೊಟ್ಟು ಅದನ್ನ ಔಷಧಿನ ತಯಾರು ಮಾಡಿ ಇವತ್ತಿನ ದಿವಸ ಎಲ್ಲ ನಾಡಿನ ಉದ್ದಕ್ಕೂ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಬಂದಾರ. ಅದರ ಜೊತೆ ಹೊರ ರಾಜ್ಯದಿಂದ ಕೂಡ ಇವತ್ತಿನ ದಿವಸ ಇಲ್ಲಿ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಇವತ್ತಿನ ದಿವಸ ಧಾವಿಸಿ ಬರಾಕತ್ತಾರಪ್ಪ ಅಂದ್ರೆ ಅದಕ್ಕೆ ಮೂಲ ಕಾರಣ ಅದು ದಮ್ಮು ಯಜ್ಞ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರ ವಿಶೇಷವಾಗಿ ನಮ್ಮ ಯಾಗೇರಿಯ ಯುವಕ ಮಿತ್ರರು ಇದಕ್ಕೆಲ್ಲಾನು 5 ದಿವಸದಿಂದ ಹಿಡ್ಕೊಂಡು ಇದಕ್ಕೆಲ್ಲ ವ್ಯವಸ್ಥೆ ಮಾಡಿ ಮುನ್ಸಿಪಾಲಿಟಿ ಎಲ್ಲರೂ ಸಹಕಾರ ಇದು ನಮ್ಮನೆ ಕೆಲಸ ನನ್ನ ಕೆಲಸ ಅಂತಕೊಂಡು ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮ 1 ವರ್ಷನೂ ಚಾಚು ತಪ್ಪದೆ ಸುಮಾರು 60 ವರ್ಷಗಳ ಕಾಲ ನಡೆದು ಬರ್ತಾ ಅಂತಕೊಂಡ್ರೆ ಇದು ಆ ಭಗವಂತನಿಗೆ ಪ್ರೀತಿಯಾದಂತಹ ಕಾರ್ಯಕ್ರಮ. ಹೋಗಿದ್ದೇನೆ ಬಹಳಷ್ಟು ಸ್ವಾರ್ಥತೆಯಿಂದ ಇಟ್ಕೊಂಡು ಏನೋ ಸ್ವಾರ್ಥ ಇಟ್ಕೊಂಡು ಒಂದು ನೋಟ್ಬುಕ್ ಕೊಳ್ಳಿ ಅದನ್ನು ಪತ್ರಿಕೆ ಒಳಗೆ ಹಾಕಿ ಅದನ್ನು ಸ್ವಾರ್ಥವನ್ನು ಪಡ್ಕೋತಾರೆ. ಅದು ಬಹಳಷ್ಟು ಅದು ಯಾವುದೂ ಕೂಡ ಅದು ದೇವನಿಗೆ ಅರ್ಪಣೆ ಆಗಲ್ಲ, ಭಗವಂತನಿಗೆ ಅರ್ಪಣೆ ಆಗ್ಬೇಕಾಗಿತ್ತಂದ್ರೆ ಅದು ನಿಸ್ವಾರ್ಥತೆಯಿಂದ ಮಾಡಿದಾಗ ಮಾತ್ರ. ಲಕ್ಷ್ಮೇಶ್ವರದೊಳಗೆ ನೀವು ವಾಸ್ತವ್ಯ ಮಾಡಲಿಕ್ಕೆ ಬರೋ ಹಂಗೆ ಹೆಚ್ಚಿನ ವಾಸ್ತವ್ಯ ಸಂಕೀರ್ಣಗಳಿಲ್ಲ. ಪಾಪ ಬಡ ಜನ ದೂರದಿಂದ ಬಂದಿರ್ತೀರಿ. ಕಾರಣ ನೀವು 2 ದಿವಸ ಮೊದಲೇಕ ನೀವು ಇಲ್ಲಿ ಬಂದ್ಬಿಟ್ರೆ ನೀವು ಹೆಂಗೋ ಇರ್ತೀರಿ, ನಮಗೆ ಭಾಳ ನೋವು ಆಗ್ತದೆ. ಯಾಕಂತಕೊಂಡ್ರೆ ನಿಮ್ಮ ಇರುವಿಕೆ ಏನು, ನಿಮ್ಮ ಸ್ನಾನ ಏನು, ನಿಮ್ಮ ಊಟದ ವ್ಯವಸ್ಥೆ ಏನು ಇಲ್ರಿ. ನಾವು 2 ದಿವಸ ಮೊದಲೇಕ 7ನೇ ತಾರೀಕು ಅಂತ ಹೇಳಿ ಬಂದಿವಿ ಅಂತಕೊಂಡು ಬರೋ ಮಂದಿದ್ದಾರಂತೆ, ದೂರದಿಂದ ಬರ್ತಾರೆ. ಅದಕ್ಕೆ ದಯಮಾಡಿ ನಾವು ಪತ್ರಿಕೆಗಳ ಮುಖಾಂತರ ನಮ್ಮ ಮಾಧ್ಯಮ ಮಿತ್ರರು ಸಹಿತ ನಾವು ಪ್ರೆಸ್ ಮೀಟ್ ಮಾಡಿರ್ತೀವಿ. ಅದನ್ನು ನೋಡಿಕೊಂಡು 1 ವಾರದ ನಾವು ಎಲ್ಲ ಪೇಪರ್ನೊಳಗೂ ಬಂದಿರ್ತದೆ. ಆ ನಿಟ್ಟಿನೊಳಗೆ ನೀವು ಬರ್ರಿ. ಹೊರತಾಗಿ ಜೂನ್ 8ನೇ ತಾರೀಕು ಮಂಗಳವಾರ ರಾತ್ರಿ 2 ಗಂಟೆಗೆ ಬರ್ತದ. ಅದಕ್ಕೆ ದಯಮಾಡಿ ಯಾರು 7ನೇ ತಾರೀಕು ಬರ್ಲಿಕ್ಕೆ ಹೋಗ್ಬೇಡ್ರಿ. 8ನೇ ತಾರೀಕು ಮುಂಜಾನೆ ಬಂದ್ರೆ ಸಾಕು. ಬಂದವರೆಲ್ಲರೂ ಇಲ್ಲಿ ಪ್ರಸಾದ ವ್ಯವಸ್ಥೆ ಆಗ್ತದೆ, ಪ್ರಸಾದ ಮಾಡ್ರಿ ದಯಮಾಡಿ.